Good morning everyone. Welcome to Cadence IAS YouTube channel. With reference to the revolt of 1857, consider the following pairs. ಒಂದು ಕಡೆ ಏನು ಮಾಡಿದರೆ ಆ ಒಂದು ನಾಯಕರು ಯಾರು, ಅವರು ಮುನ್ನಡೆಸಿದಂಥ ಕೇಂದ್ರ ಪ್ರದೇಶ ಯಾವುದು. ಸೊ ಏನಕ್ಕಾಗುತ್ತೆ ರಿವೋಲ್ಟ್ ಆಫ್ 1857? ಹಲವಾರು ರಾಜಕೀಯ ಕಾರಣಗಳಿರುತ್ತೆ, ಆರ್ಥಿಕ ಕಾರಣಗಳಿರುತ್ತೆ, ಧಾರ್ಮಿಕ ಕಾರಣಗಳಿರುತ್ತೆ. ಪೊಲಿಟಿಕಲ್ ರೀಸನ್ಸ್ ಅಂದರೆ ಏನು? ಸಬ್ಸಿಡಿ ಸಹಾಯಕ ಸೈನ್ಯ ಪದ್ಧತಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತುಪುತ್ರರಿಗೆ ಹಕ್ಕಿಲ್ಲ. ಈ ಒಂದು ಆಧಾರದ ಮೇಲೆ ಹಲವಾರು ಪ್ರಾದೇಶಿಕ ಸಂಸ್ಥಾನಗಳನ್ನು ಅವ್ರು ಏನು ಮಾಡಿದ್ರು, ಬ್ರಿಟಿಷರ್ಸು ಕ್ಯಾಪ್ಚರ್ ಮಾಡಿರ್ತಾರೆ. ದೇ ಕ್ಯಾಪ್ಚರ್ಡ್ ಮೆನಿ ಪ್ರಿನ್ಸ್ಲಿ ಸ್ಟೇಟ್ಸ್ ಬೇಸ್ಡ್ ಆನ್ ಸಬ್ಸಿಡಿ ಅಲಯನ್ಸ್ ಆ್ಯಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಫಾರ್ ಎಕ್ಸಾಂಪಲ್, ಸಬ್ಸಿಡಿ ಅಲಯನ್ಸ್ ಮರಾಠಾಸ್, ನಾನಾ ಸಾಹೇಬ್, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಶಿ ಪಾರ್ಟಿಸಿಪೇಟೆಡ್ ಬಿಕಾಸ್ ದ ಬ್ರಿಟಿಷ್ ಕ್ಯಾಪ್ಚರ್ಡ್ ಝಾನ್ಸಿ ಬೈ ಅಪ್ಲೈಯಿಂಗ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಎಕಾನಮಿಕ್ ರೀಸನ್ಸ್ ಏನು ಮಾಡಿದ್ರು, ಹಲವಾರು ಥರ ಲ್ಯಾಂಡ್ ರೆವೆನ್ಯೂಸ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಪರ್ಮನೆಂಟ್ ಇರ್ಬೋದು, ಪರ್ಮನೆಂಟ್ ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ. ಇವನ್ ದ ಎಕ್ಸ್ಪೋರ್ಟ್ ಆಫ್ ದ ಕಾಟನ್ ಆ್ಯಂಡ್ ಸಿಲ್ಕ್ ವಾಸ್ ಬ್ಯಾನ್ಡ್. ರಿಲಿಜಿಯಸ್ ಇದೆ, ಸತಿ ಪದ್ಧತಿನ ಬ್ಯಾನ್ ಮಾಡ್ತಾರೆ, ವಿಡೋ ಮ್ಯಾರೇಜ್ನ ತೊಗೊಂಡು ಬರ್ತಾರೆ. ಸೊ ಇದು ಎಲ್ಲ ಏನಾಯ್ತು, ಮಾಡಿದ್ದು ಕೆಲವೊಂದು ಒಳ್ಳೇದಿತ್ತು, ಆದರೂ ಕೂಡ ಅವ್ರಿಗೆ ಏನಾಯ್ತದು, ಬ್ಯಾಕ್ ಫೈರ್ ಆಗುತ್ತೆ. ಮಿಲಿಟರಿದಲ್ಲಿ ಅಂದರೆ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ದಲ್ಲಿ ಇಂಡಿಯನ್ಸ್ಗೆ ಏನಾಯಿತು, ಪ್ರಮೋಷನ್ನೇ ಇರಲಿಲ್ಲ. ಇಮಿಡಿಯೇಟ್ ಕಾಸ್ ಏನಿತ್ತು, ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್. ಅದದ್ದು ಕವರ್ ಏನಿತ್ತಲ್ಲ, ಇಟ್ ವಾಸ್ ಮೇಡ್ ಅಪ್ ಆಫ್ ಪಿಗ್ ಆ್ಯಂಡ್ ಕೌ ಫ್ಯಾಟ್. ಸೊ ಇದರಿಂದ ಏನಾಗುತ್ತೆ, ರಿವೋಲ್ಟ್ ಆಗುತ್ತೆ. ಅಂದರೆ 1757 ಹಿಡಿದು 1857ವರೆಗೂ ಏನು ಅವ್ರು ದಾಳಿಯನ್ನು ಮಾಡಿದ್ರಲ್ಲ, ದಬ್ಬಾಳಿಕೆಯನ್ನು ಮಾಡಿದ್ರಲ್ಲ, ಜನರ ಮೇಲೆ ಏನು ಅಪ್ರೆಸಿವ್ ರೂಲ್ನ ಮಾಡಿದ್ರಲ್ಲ, ಅದರದ್ದು ಒಂದು ರಿಸಲ್ಟ್ ಏನು, 1857 ರಿವೋಲ್ಟ್. ನಾನಾ ಸಾಹೇಬ್ ಅಡಾಪ್ಟೆಡ್ ಸನ್ ಆಫ್ ಬಾಜಿರಾವ್ ಟು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಏನು ಹೇಳುತ್ತೆ, ಇದು ದತ್ತು ಪುತ್ರರಿಗೆ ಹಕ್ಕಿಲ್ಲ. ಯಾವ ಥರ ಹಕ್ಕಿಲ್ಲ? ರಾಜಭಾರ ಮಾಡಲಿಕ್ಕೆ ಹಕ್ಕಿಲ್ಲ, ಮತ್ತು ಪೆನ್ಷನ್ ಏನು ಕೊಡ್ತಾಯಿದ್ರು ಅದಕ್ಕೂ ಕೂಡ ಪೆನ್ಷನ್ ಕೊಡೋದಿಲ್ಲ. ಯಾವುದೇ ಥರದ ಬಿರುದುಗಳನ್ನ ರಾಜಾಧಿರಾಜ, ಮಹಾರಾಜ ಯಾವುದೇ ಥರ ಬಿರುದನ್ನು ಹೊಂದುವಾಗಿಲ್ಲ. ಸೊ ಹೀ ಲೆಡ್ ಫ್ರಮ್ ಕಾನ್ಪುರ್. ಖಾನ್ ಬಹದ್ದೂರ್ ಖಾನ್, ಹಿ ವಾಸ್ ಅ ಜಮೀನ್ದಾರ್. ಖಾನ್ ಬಹದ್ದೂರ್ ಖಾನ್, ಬರೇಲಿ. ಜಮೀನ್ದಾರ ಜೊತೆಗೆ ಹಿ ಆಲ್ಸೋ ಬಿಲಾಂಗ್ ಟು ದ ರಾಯಲ್ ಫ್ಯಾಮಿಲಿ. ಕುಂವರ್ ಸಿಂಗ್, ಹಿ ವಾಸ್ ಅ ಜಮೀನ್ದಾರ್. ಕುಂವರ್ ಸಿಂಗ್, ಹಿ ವಾಸ್ ಜಮೀನ್ದಾರ್ ಫ್ರಮ್ ಬಿಹಾರ್. ಏನು ಪರ್ಮನೆಂಟ್ ಜಮೀನ್ದಾರ್ ಸೆಟ್ಲ್ಮೆಂಟ್ ಅಂತ ತೊಗೊಂಬಂದಿಲ್ಲ 1793ದಲ್ಲಿ ಕಾರ್ನ್ವಾಲಿಸ್ಸು. ಅಲ್ಲಿ ಏನಿರುತ್ತೆ, ಕೆಲವೊಂದು ಪ್ರಾವಿಷನ್ಸಸ್ ಇರುತ್ತೆ. ಇನ್ ಕೇಸ್ ನೀವು ರೈಟ್ ಟೈಮ್ ಟ್ಯಾಕ್ಸ್ ಪೇ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇದು ನಿಮಗೆ ಕೊಟ್ಟಂಥ ಓನರ್ಶಿಪ್ ರೈಟ್ಸ್ನ ಅವರು ವಾಪಸ್ ತೊಗೊಳ್ತಾ ಇದ್ರು. ಹೀಗಾಗಿ ಅರೌಂಡ್ 68% ಆಫ್ ದ ಜಮೀನ್ದಾರ್ಸ್ ಲಾಸ್ಟ್ ದೇರ್ ಓನರ್ಶಿಪ್ ರೈಟ್ಸ್ ಆ್ಯಂಡ್ ಒನ್ ಅಮಾಂಗ್ ದೆಮ್ ವಾಸ್ ದ ಕುಂವರ್ ಸಿಂಗ್. ಕುಂವರ್ ಸಿಂಗ್ ಏನು ಮಾಡಿರ್ತಾನೆ, ತನ್ನ ಒಂದು ಜಮೀನ್ದಾರಿ ಹಕ್ಕುಗಳನ್ನ ಕಳ್ಕೊಂಡಿದ್ದ. ಅವನು ಕೂಡ ಏನಾಗ್ತಾನೆ, ರೆಬಲ್ ಆಗ್ತಾನೆ. ಬೇಗಂ ಹಜರತ್ ಮಹಲ್ ಲಕ್ನೋ, ಅವಧ್ ರಾಣಿ. ಇಲ್ಲೇನಾಗಿರುತ್ತೆ, ಸಬ್ಸಿಡಿ ಅಲಯನ್ಸ್ನ ಅಪ್ಲೈ ಮಾಡೋದಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಅಪ್ಲೈ ಮಾಡೋದಿಲ್ಲ. ಇಲ್ಲೇನು ಅವರು ಬ್ರಿಟಿಷರ್ಸ್ ಅಪ್ಲೈ ಮಾಡ್ತಾರೆ, ಮಾಲ್ ಅಡ್ಮಿನಿಸ್ಟ್ರೇಷನ್. ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ರಾಜನಿಗೆ ದತ್ತುಪುತ್ರರ ಅವಶ್ಯಕತೆ ಇರಲಿಲ್ಲ. ಹಿ ಹ್ಯಾಡ್ ಅ ಬಯಾಲಜಿಕಲ್ ಹೈಯರ್. ಅದರ ಜೊತೆಗೆ ಅವಧ್ ವಾಸ್ ಅ ಫ್ರೆಂಡ್ಲಿ ಅಲೈ ಆಫ್ ದ ಬ್ರಿಟಿಷ್. ಆದರೆ ಅವ್ರಿಗೆ ಬ್ರಿಟಿಷರ್ಸ್ಗೆ ಏನಿತ್ತು, ಅವಧ್ ಬೇಕಾಗಿರುತ್ತೆ. ಯಾಕಂದರೆ ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್ ಅಂತ ನಾವೇನು ಕರಿತೀವಲ್ಲ, ಭಾರತದ ವಾಯುವ್ಯ ಗಡಿ ಭಾಗ, ಅದನ್ನ ಸೇಫ್ ಮಾಡಬೇಕಾಗಿರುತ್ತೆ. ಸೊ ಅವರು ಇವತ್ತಕ್ಕೆ ಏನು ಮಾಡ್ತಾರೆ, ಅಲ್ಲಿನ ರಾಜ ಏನು ಮಾಡ್ತಾ ಇದ್ದಾನೆ, ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಅವಧ್ ರಾಜ ಅಥವಾ ಲಖನೌ ರಾಜ ಏನು ಮಾಡ್ತಾ ಇದ್ದ, ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವೊಂದು ಒಳ್ಳೆಯ ಆಡಳಿತವನ್ನು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ, ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಅ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್, ವಿ ಆರ್ ಗೋಯಿಂಗ್ ಟು ಕ್ಯಾಪ್ಚರ್ ಅವಧ್. ಸೊ ಅದಕ್ಕೆ ಬೇಗಂ ಹಜರತ್ ಮಹಲ್ ಏನು ಮಾಡ್ತಾರೆ, ಇವಾಗ ಬ್ರಿಟಿಷರ್ಸ್ ವಿರುದ್ಧ 1857 ದಂಗೆಯಲ್ಲಿ ಭಾಗವಹಿಸ್ತಾರೆ. ಸೊ ಬೇಗಂ ಹಜರತ್ ಮಹಲ್ ಗಾಟ್ ಪಾರ್ಟಿಸಿಪೇಟೆಡ್ ಇನ್ ದ 1857 ರಿವೋಲ್ಟ್ ಬಿಕಾಸ್ ಬ್ರಿಟಿಷರ್ಸ್ ಕ್ಯಾಪ್ಚರ್ಡ್ ಅವಧ್ ಬೇಸ್ಡ್ ಆನ್ ಮಾಲ್ ಅಡ್ಮಿನಿಸ್ಟ್ರೇಷನ್. ಅದೇ ಥರ ಎಲ್ಲಿ, ಝಾನ್ಸಿಯಲ್ಲಿ ಯಾರು, ರಾಣಿ ಲಕ್ಷ್ಮೀಬಾಯಿ. ಡೆಲ್ಲಿಯಲ್ಲಿ ಭಕ್ತ್ ಖಾನ್. ಇವರೆಲ್ಲ ಏನು ಲೀಡ್ ಮಾಡ್ತಾ ಬರ್ತಾರೆ. ಓಕೆ, ಸೊ ಹಾಗಾಗಿ ಏನಾಯಿತು, ಖಾನ್ ಬಹದ್ದೂರ್ ಖಾನ್ ಬರೇಲಿ ಅಂದರೆ 2 ಎಲಿಮಿನೇಟ್ ಆದರೆ 1, 3, 4. In the 1930s,
Karshak Sangams as well as known as leading peasant movements in which of the following regions. ಇವೇನು ಸಂಘಗಳು. ಯಾವ ಸಂಘ? ರೈತರ ಒಂದು ಚಳವಳಿಗಳನ್ನ ಮುನ್ನಡೆಸೋದ ಸಂಘಗಳು. ಎಲ್ಲಿ ಫೇಮಸ್ ಆಗಿರುತ್ತೆ? ದೇ ಆರ್ ಫೇಮಸ್ ಇನ್ ದ ಮಲಬಾರ್ ರೀಸನ್. ಎಸ್ಪೆಷಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ ನಾವೇನು ಕರೆದು ನೋಡಿದ್ವಿ ರೀಸೆಂಟ್ಲಿ, ಜಯಪ್ರಕಾಶ್ ನಾರಾಯಣ್ ಅವರು ಸ್ಟಾರ್ಟ್ ಮಾಡಿದಂಥದ್ದು, ಅವರು ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಈ ಒಂದು ಮಲಬಾರ್ ರೀಜನ್ದಲ್ಲಿ ಕಾರ್ಷಕ್ ಸಂಗಮ್ಸ್ ಅಂತ. ಎಸ್ಪೆಷಲಿ 1930s ಇವು ಪ್ರವರ್ಧಮಾನಕ್ಕೆ ಬರುತ್ತೆ. ದೇ ಬಿಕಮ್ ಮಚ್ ಮೋರ್ ಪ್ರಾಮಿನೆಂಟ್ ಡ್ಯೂರಿಂಗ್ 1930s. Consider the following statement with reference to the Government of India Act 1858. It is also known as Act for the Better Governance in India. 1857 ರಿವೋಲ್ಟ್ ಏನಾಗುತ್ತಲ್ಲ, ಆದ ನಂತರ ಅದೇನಾಯಿತು, ಬ್ರಿಟಿಷ್ ಒಂದು ಸಾಮ್ರಾಜ್ಯ ಒಂದು ತಳಹದಿ ಫೌಂಡೇಶನ್ ಅಂತ ನಾವು ಏನು ಕರೀತಿಲ್ಲ ಅದನ್ನೇ ಅಳಿಗಾಡಿಸ್ಬಿಡುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಒಂದು ಆ್ಯಕ್ಟ್ ಮೂಲಕ ಹಲವಾರು ಥರದ ಆಡಳಿತದಲ್ಲಿ ಬದಲಾವಣೆಗಳನ್ನ ತೊಗೊಂಬರ್ತಾರೆ. ಸೊ ಅದಕ್ಕೆ ಅವ್ರು ಏನಂತ ಕರೀತಿದ್ರು? ಬೆಟರ್ ಗವರ್ನೆನ್ಸ್ ಆ್ಯಕ್ಟ್ ಇನ್ India. The post of Viceroy was abolished under this act. ಆದರೆ ಈ ಒಂದು ಕಾಯ್ದೆಯಿಂದ ಇಲ್ಲಿವರೆಗೂ ಏನಿತ್ತು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಆ ಒಂದು ಪೋಸ್ಟ್ ಡೆಸಿಗ್ನೇಷನ್ನ ಚೇಂಜ್ ಮಾಡಿ ಏನು ಮಾಡ್ತಾರೆ, ಇವಾಗ ವೈಸ್ರಾಯ್ ಅಂತ ಬದಲಾವಣೆ ಮಾಡ್ತಾರೆ. ಸೊ ವಿತ್ ದ ಆ್ಯಕ್ಟ್ ಆಫ್ 1858, ಗವರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್, ದ ಡೆಸಿಗ್ನೇಷನ್ ಕಾಲ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಚೇಂಜ್ಡ್ ಟು ವೈಸ್ರಾಯ್. Post of Viceroy was not abolished, it was introduced or established, and this Viceroy he will be directly appointed by the British Crown. ಅಲ್ಲಿನ ಸರ್ಕಾರ ನೇಮಕ ಮಾಡೋದು ಯಾರು? ವೈಸ್ರಾಯ್ನ. ಓಕೆ, ಹಾಗಿದ್ರೆ ಇದು ತಪ್ಪು. The Secretary of State was made directly responsible to the British Parliament. ಇಲ್ಲಿವರೆಗೂ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಗಿರಲಿಲ್ಲ ಯಾರು? ಸೆಕ್ರೆಟರಿ ಆಫ್ ಸ್ಟೇಟ್. ಆ್ಯಂಡ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಇವ್ರು ಏನು ಮಾಡ್ತಾರೆ, ಇವಾಗ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಏನಿರ್ತಲ್ಲ, ಹಿ ವಿಲ್ ಬಿ ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದ ಬ್ರಿಟಿಷ್ ಕ್ರೌನ್ ಆ್ಯಂಡ್ ಹಿ ವಿಲ್ ಬಿ ದ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಬ್ರಿಟಿಷ್ ಪಾರ್ಲಿಮೆಂಟ್ ಮೆಂಬರ್ ಇರ್ತಾನೆ ಅವನು. ಸೊ ಹಿ ವಾಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ದ ಬ್ರಿಟಿಷ್ ಪಾರ್ಲಿಮೆಂಟ್. ಅಂದರೆ ಏನು? ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವೆಂಟ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್. ಅಪಾಯಿಂಟೆಡ್ ಬೈ ದ Viceroy will be appointed by the British Crown. Even the Secretary of State will be directly responsible to the British government. ಹಾಗಾಗಿ ಇಲ್ಲಿವರೆಗೂ ಇಡೀ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಕ್ಕೆ ಒಳಪಟ್ಟಂಥ ಭಾರತ ಇವಾಗ ಏನಾಯಿತು, ಬ್ರಿಟಿಷ್ ಆಡಳಿತಕ್ಕೆ ಒಳಪಡುತ್ತೆ. ಹಾಗಿದ್ದಾಗ ಏನಾಯಿತು, 2 ತಪ್ಪಿದೆ, 1 and 3 only. Who among the following is or associated with the Independence for India League? ಕೆಲವೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಹಲವಾರು ತರಹದ ರಾಜಕೀಯ ಒಂದು ಸಂಘಟನೆಗಳು ಇರ್ಬೋದು, ಪಕ್ಷಗಳು ಇರ್ಬೋದು ಇತ್ತು. ಅದರಲ್ಲಿ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಲೀಗ್ ಸಂಬಂಧಪಟ್ಟವ್ರು ಯಾರು? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. 1928 ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಇಬ್ಬರು ಒಟ್ಟಿಗೆ ಸೇರಿ ಏನು ಮಾಡ್ತಾರೆ, ಅವ್ರ ಜೊತೆ ಶ್ರೀನಿವಾಸ್ ಅಯ್ಯಂಗಾರ್, ಮೂರೂ ಜನ ಸೇರಿ ಏನು ಮಾಡ್ತಾರೆ, 1928 ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ ಲೀಗ್ ಅಂತ ಏನು ಮಾಡಿದರು, ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಗಾಂಧೀಜಿ ಒಬ್ಬರಿಲ್ಲ. ಸೊ 2 and 3 only. C. Consider the following statements with regard to permanent zamindari settlement. It was introduced in Bengal and Bihar by Warren Hastings. ನೋಡಿ ಇಲ್ಲಿ ಕ್ವಶನ್ ಇಲ್ಲಿವರೆಗೂ ಸರಿ ಇದೆ ಸ್ಟೇಟ್ಮೆಂಟ್. ಬೆಂಗಾಲ್ ಮತ್ತು ಬಿಹಾರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹೌದಾ? ಆದರೆ ಇಂಟ್ರೊಡ್ಯೂಸ್ ಮಾಡಿದ್ದ್ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಇನ್ ದ ಇಯರ್ 1793, ಬೆಂಗಾಲ್ ಆ್ಯಂಡ್ ಬಿಹಾರ್. ಸೊ ಹೀಗಾಗಿ ಏನಾಯಿತು, ತಪ್ಪಾಯಿತು. ದ ಜಮೀನ್ದಾರ್ಸ್ ವರ್ ಮೇಡ್ ಓನರ್ಸ್ ಆಫ್ ದ ಲ್ಯಾಂಡ್. ಇಲ್ಲಿವರೆಗೂ ಏನಿತ್ತು, ಪೀಸೆಂಟ್ಸ್ ಓನರ್ ಇದ್ದರು. ಇವಾಗ ಏನಾಯಿತು, ಜಮೀನ್ದಾರ್ಸ್ ಹೂ ಸರ್ವ್ಡ್ ಆಸ್ ದ ಇಂಟರ್ಮೀಡಿಯರೀಸ್ ವರ್ ಗಿವನ್ ದ ರೈಟ್ ಟು ಓನ್ ದ ಲ್ಯಾಂಡ್. ಜಮೀನ್ದಾರ್ಸ್ ಮುಂಚೆ ಓನರ್ಸ್ ಮಾತ್ರ ಇರ್ತಾರೆ, ಬಟ್ ಗ್ರ್ಯಾಜುವಲಿ ದ ರೈಟ್ಸ್ ಆಫ್ ದ ಜಮೀನ್ದಾರ್ಸ್ ವರ್ ಮೇಡ್ ಹೆರಿಡಿಟರಿ ಆ್ಯಂಡ್ ಟ್ರಾನ್ಸ್ಫರೇಬಲ್ ಇನ್ ನೇಚರ್. ಅನುವಂಶಿಕ ಆಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಸರಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಿ,
ಅದು ಏನಾಗುತ್ತೆ ನಿಮಗೆ ಹೆರಿಡಿಟರಿ ಆನುವಂಶಿಕ ಆಗುತ್ತೆ. ಅದರ ಜೊತೆಗೆ ನಿಮಗೇನಾದರೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ, ಇಲ್ಲ ನಿಮಗೇನಾದರೂ ಯಾವುದೋ ಒಂದು ರೀಸನ್ನಿಂದ ನೀವು ಅದು ಬೇಡ ಅಂತ ಅನಿಸಿದರೆ ನೀವು ಇನ್ನೊಬ್ಬರು ಕೂಡ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ದ ರೈಟ್ಸ್ ಆಫ್ ದ ಜಮೀನ್ದಾರ್ಸ್ ವರ್ ಹೆರಿಡಿಟರಿ ಇನ್ ನೇಚರ್ ಆ್ಯಂಡ್ ಆಲ್ಸೋ ದೇ ವರ್ ಟ್ರಾನ್ಸ್ಫರೇಬಲ್. ಎಷ್ಟಿರುತ್ತೆ ಜಮೀನ್ದಾರಿ ಪದದಲ್ಲಿ? 1/10 ವಿಲ್ ಬಿ ಕೆಪ್ಟ್. ಇದು ಯಾರಿಗಿರುತ್ತೆ? ಜಮೀನ್ದಾರ್ಸ್ಗೆ. ರಿಮೈನಿಂಗ್ ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ದ, ಅಂದರೆ 1/10 10ರಲ್ಲಿ 1 ಭಾಗ ಜಮೀನ್ದಾರ್ ಹೋಗುತ್ತೆ, ಉಳಿದಿದ್ದ ಭಾಗ ಏನಿರುತ್ತೆ ಅದು ಸ್ಟೇಟ್ ಟ್ರೆಜರಿ ಕೊಡೋದು. ಸೊ ಈ ಥರ ಏನಾಗುತ್ತೆ, ಓನರ್ಸು ಆಗ್ತಾರೆ, ಅದ್ರ ಜೊತೆ ಹೆರಿಡಿಟರಿ ಮತ್ತು ಟ್ರಾನ್ಸ್ಫರ್. ಬೆಂಗಾಲ್ ಮತ್ತು ಬಿಹಾರದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಓಕೆ.